ನನ್ನ ಹೆಸರು ಶ್ವೇತಾ ಶಿವಯೋಗಿ ಅಂತ, ಹರಿಹರದಿಂದ ಬಂದಿದ್ದೇನೆ. ನಂದು ಸ್ಟಾಲ್ ಬಂದ್ಬಿಟ್ಟು ಹೋಮ್ ಫೀಸ್ಟ್ ಅಂತ. ಇದು ಆಕ್ಚುಲಿ ಇದು ಸ್ಟಾರ್ಟ್ ಮಾಡಿರೋದು ನಾನು ನನ್ನ ಮಗನಿಗೋಸ್ಕರ ಸ್ಟಾರ್ಟ್ ಮಾಡಿರೋದು. ಅದಕ್ಕೋಸ್ಕರ ಅದು ಆದಿ ಅಮ್ಮನ ಕೈ ರುಚಿ ಅಂತ ಮಾಡಿರೋದೇ, ಅವನಿಗೋಸ್ಕರ ಮಾಡಿರೋದ್ರಿಂದ ಆತರ ಇಟ್ಟಿರೋದು. ನಾನು ಮಕ್ಕಳಿಗೆ ಪ್ರಿಯವಾದ ತಿನಿಸುಗಳು, ಕೇಕು ಮತ್ತೆ ಬಿಸ್ಕೆಟ್ಸ್, ಇದರಲ್ಲೆಲ್ಲಾ ವಿಷಕಾರಿ ಆದಂತ ಪದಾರ್ಥಗಳನ್ನ ಉಪಯೋಗ ಮಾಡ್ತಿದ್ದಾರೆ. ಮೈದಾ, ಸಕ್ಕರೆ ಮತ್ತೆ ಕೆಮಿಕಲ್ಸ್, ಕ್ರೀಮು, ಅವೆಲ್ಲ ಮಕ್ಕಳಿಗೆ ಎಷ್ಟು ದೇಹದೊಳಗ ಬಹಳ ಪರಿಣಾಮ ಬೀರ್ತಿದಾವು. ಅದರಿಂದ ಏನಾದ್ರೂ ಚೇಂಜಸ್ ಮಾಡಬಹುದಾ ಅನ್ನೋ ಒಂದು ದಾರಿಯಲ್ಲಿ ಹೋಗ್ತಾ ನಾನು ಕೇಕು ಮತ್ತೆ ಬಿಸ್ಕೆಟ್ಸ್ ಮತ್ತೆ ಇವು ಚಕ್ಲಿನ ಪ್ರಯೋಗ ಮಾಡ್ತಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ನನ್ನ ಮಗನಿಗೋಸ್ಕರ ಮಾಡ್ತಾ ಬಂದೆ. ಅದನ್ನ ಎಲ್ಲಾ ಜನರಿಗೂ ತಲುಪಿಸ್ಬೇಕು ಅನ್ನೋ ಕಾರಣದಿಂದ ಈ ತರ ಎಲ್ಲಾದ್ರೂ ಮೇಳ, ಐಕಾಂತಿಕದಲ್ಲಿ ಒಂದ್ಸರಿ ಮೇಳ ಆಗಿತ್ತು, ಅಲ್ಲೂ ಕೂಡ ನಾನು ಇಟ್ಟಿದ್ದೆ. ಇವಾಗ ಕೆವಿಕೆಲೂ ಒಂದು ಅಪರ್ಚುನಿಟಿ ಸಿಕ್ತು ಅಂತ ಹೇಳಿ ಇಲ್ಲೂ ಜನರಿಗೆ, ಜಾಸ್ತಿ ಜನರಿಗೆ ತಿಳಿಸಬಹುದು ಅಂತ ಹೇಳಿ ಇಲ್ಲೂ ಕೂಡ ನಾನು ಈ ಸ್ಟಾಲ್ ನ ಹಾಕಿದ್ದೆ. ಎಲ್ರು ಕೇಕು ಮತ್ತೆ ಬಿಸ್ಕೆಟ್ಸ್, ಚಕ್ಲಿನ ಇಷ್ಟಪಟ್ರು. ನನ್ಗೂ ಖುಷಿ ಆಯ್ತು. ಮೇನ್ ಹೇಳ್ಬೇಕಂದ್ರೆ 5 ಬಿಳಿ ವಿಷಗಳು ಅಂತಾನೆ ಹೇಳಲ್ಪಡಂತ ಮೈದಾ, ಸಕ್ಕರೆ ಮತ್ತೆ ಉಪ್ಪು, ಅಕ್ಕಿ, ಇವ್ ಯಾವ್ದನ್ನು ನಾನು ಇದರಲ್ಲಿ ಬಳಸಿಲ್ಲ. ಈವನ್ ನಮ್ಮ ಮನೇಲೂ ಕೂಡ ನಾವು ಅದನ್ನ ಯಾವ್ದು ಯೂಸ್ ಮಾಡ್ತಾ ಇಲ್ಲ. ನಾನು ಇವಾಗ ಚಕ್ಲಿ ಮಾಡೋದಕ್ಕೂ ಕೆಂಪಕ್ಕಿ, ಅದು ಸಾವಯವದಿಂದನೇ ಯಾವುದೇ ಕೆಮಿಕಲ್ಸ್ ಹಾಕದೆ ಬೆಳೆದಿರೋಂಥದನ್ನೇ ಯೂಸ್ ಮಾಡಿರೋದು. ಗಾಣದ ಎಣ್ಣೆಯಲ್ಲೇ ಕರೆದಿರೋದು. ಇವನ್ ಕೇಕಿಗೆ ಕೂಡ ನಾನು ಜವೆ ಗೋಧಿ ಯೂಸ್ ಮಾಡಿದೀನಿ, ಮತ್ತೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದೀನಿ. ಮತ್ತೆ ಕುಕೀಸಿಗೆ ಕೂಡ ಜವೆ ಗೋಧಿ, ಬೆಲ್ಲ ಮತ್ತು ಆಕಳದ ತುಪ್ಪನೇ, ಜವಾರಿ ಆಕಳ ತುಪ್ಪನೇ ಹಾಕಿ ಮಾಡಿರೋದು ನಾನು. ಇದು ಎಲ್ಲರಿಗೂ ತಲುಪ್ಲಿ. ಇದು ಈ ತರ ಇದು ಯಾವ್ಯಾವ್ದು ನಮ್ ನಡೀತಾ ಇರೋ ಪ್ರಾಡಕ್ಟ್ಸ್ ಯಾವ್ದು ವಿಷ ಇದಾವು ಅಂತ ಜನರಿಗೊಂದು ರೀಚ್ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಈ ತರ ಮಾಡ್ತಾ ಇದ್ದೀನಿ. ಕೆಮಿಕಲ್ ಹಾಕಲ್ದಂಗೆ ಕೇಕ್ ಎಲ್ಲ ಮಾಡಬಹುದು? ಹಾ ಸರ್, ಮೈದಾ ಹಾಕಲ್ದಂಗೆ ಮಾಡಬಹುದು ಸರ್, ಮಾಡಬಹುದು. ನಾನು ಇವಾಗ ಮೈದಾ ಯೂಸ್ ಮಾಡೇ ಇಲ್ಲ, ಎಲ್ಲ ಖಾಲಿ ಆಗಿದೆ. ಇದು ನನ್ ಮಗನಿಗಂತ ಮಾಡಿದ್ದೆ ನಾನು. ಇದು ಕೇಕ್ ಟೇಸ್ಟ್, ಇವನ್ ಇದು ನಾನು ಮಕ್ಕಳಿಗೆ ಇವಾಗ ಚಾಕ್ಲೇಟ್ ಸಿರಪ್ ಇಷ್ಟಪಡ್ತಾರಲ್ಲ, ಅದಕ್ಕೋಸ್ಕರ ನಾನು ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತ ಕೋಕೋ ಪೌಡರ್ ಮತ್ತೆ ಜೋನಿ ಬೆಲ್ಲದಿಂದ ತಯಾರಿಸಿರುವಂತ ಚಾಕ್ಲೇಟ್ ಸಿರಪ್ ಮಾಡಿದೀನಿ. ಇದನ್ನ ಮಕ್ಕಳಿಗೆ ಕೇಕ್ ಮಾಡಿ ಇದ್ರ ಮೇಲೆ ಹಾಕಿ ಕೊಟ್ರೆ ಮಕ್ಕಳಿಗೆ ತಿನ್ನಕ್ಕೂ ಇಷ್ಟಪಡ್ತಾರೆ, ಮತ್ತೆ ತಿನ್ನಕ್ಕೂ ರುಚಿಯಾಗಿರುತ್ತೆ. ಮಕ್ಕಳಿಗೆ ಇದು ಬಿಸ್ಕೆಟ್ಸ್ 3 ಬಿಸ್ಕೆಟ್ಸ್ ತಿಂದ್ಬಿಟ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಚಪಾತಿಗೆ ಸಮನಾಗಿರುತ್ತೆ. ಈ ತರ ಇರುತ್ತೆ. ಖಾಲಿ ಅದು ನೀವು ಇದನ್ನೆಲ್ಲ ಮಾಡ್ತೀರಾ ಪಾರ್ಸಲ್ ಏನಾರ? ಹಾ ಸರ್, ಆರ್ಡರ್ಸ್ ಕೊಟ್ರೆ ಮಾಡ್ತೀವಿ. ದಾವಣಗೆರೆ ಮೇಡಮ್? ಇಲ್ಲ, ಹರಿಹರ ಸರ್ ನಮ್ದು. ಕಳಿಸ್ಕೊಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಮೇಡಮ್? ಮತ್ತೆ ಅಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ವಾಟ್ಸ್ಆಪ್ ಗ್ರೂಪ್ ಇದೆ ಸರ್, ವಾಟ್ಸ್ಆಪ್ ಗ್ರೂಪ್. ಓಕೆ, ಥ್ಯಾಂಕ್ ಯು.